ಆತ್ಮೀಯ ರೈತ ಬಂದವರೆಲ್ಲರಿಗೂ ನಮಸ್ಕಾರ. ವಿಶ್ವತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ. ನಾವು ಫಿಶ್ ಬೇಸಿಸ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಹಾಗೆ ಸೊಸೈಟಿಗಳ ಮುಖಾಂತರ ಮತ್ತು FPOಗಳ ಮುಖಾಂತರ ಸೇಲ್ಸ್ ಮಾಡ್ತಾ ಬರ್ತಾ ಇದ್ದೇವೆ. ಸೊ ಇವತ್ತಿನ ದಿನ ನಾನು ಗೋಕಾಕ್ ತಾಲೂಕಿನಲ್ಲಿ ಇದ್ದೇನೆ. ಸೊ ನಮ್ಮ ರೈತರು ಕಬ್ಬಿನ ಬೆಳೆಗೆ ಬಳಸ್ಕೊಂಡಿದ್ದಾರೆ ನಮ್ಮ ಗೊಬ್ಬರನ. ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಬಸಪ್ಪ ರೀ. ಓಕೆ, ಇದು ಯಾವ ಊರು? ಇದು ಗೋಕಾಕ್ ರೀ. ಗೋಕಾಕ್ ಯೋಗಿಕೋಡ್ ರೋಡ. ಓಕೆ. ಸೊ ಯಾವ ತಾಲೂಕು, ಯಾವ ಜಿಲ್ಲೆ ಬರ್ತದೆ? ತಾಲೂಕು ಇದಾಗ ಗೋಕಾಕ ಬರ್ತೈತೆ ರೀ, ಜಿಲ್ಲಾ ಬೆಳಗಾವಿ. ಬೆಳಗಾವಿ. ಓಕೆ. ಸೊ ಯಾವ ಬೆಳೆಗೆ ನಮ್ಮ ಗೊಬ್ಬರ ಕೊಟ್ಟಿದ್ದೇನೆ? ಇವಾಗ ಕಬ್ಬಿನ ಬೆಳೆಗೆ ಗೊಬ್ಬರ ಕೊಟ್ಟು. ಎಷ್ಟು ಎಕರೆ ಇದೆ ಕಬ್ಬು? ಇದು ನಮ್ದೊಂದು 3-4 ಎಕರೆ ಆಗತ್ತೆ ರೀ. ಅದು ಓಕೆ. ಎಷ್ಟು ಚೀಲ ಕೊಟ್ರಿ? ನಮ್ದು ಒಂದು 26-28 ಚೀಲನ ಇರ್ಬೇಕು ರೀ. 28 ಚೀಲ ಕೊಟ್ಟಿದ್ದೀರಿ. ಓಕೆ. ಸೊ ನಮ್ದು ಮೀನಿನ ಗೊಬ್ಬರದ ಜೊತೆಗೆ ಕೆಮಿಕಲ್ ಗೊಬ್ಬರನ ಮಿಕ್ಸ್ ಮಾಡಿದ್ದೀರಿ. ಓಕೆ. ಸೊ ಹಾಕಿದ ನಂತರ ಬದಲಾವಣೆ ಏನು ಗಮನಿಸಿದ್ರಿ ನೀವು? ಏನಿಲ್ಲ ರೀ, ಗಣಿಕೆ ಅದು ಒಟ್ಟು ಉದ್ದಾಗಿದಾವ್ರೆ. ಕಬ್ಬು ಒಂದಿಟ ನೇಟ್ ಹಿಡ್ದವು, ಮುಂದೆ ಮರಿನೂ ಹೊಡೆದವ್ರೆ. ಮರಿ ಹೊಡೆದ. ಓಕೆ, ಸರಿ. ಸೊ ಗಣಿಕೆ ಮೊದಲು ಎಷ್ಟು ಬರ್ತಿತ್ತು? ಮೊದ್ಲು ಬರ್ತೈತೆ ರೀ, ಸಣ್ಣ ಬರ್ತೈತೆ, ಸಣ್ಣ ಕೆರೆದು ಬರ್ತೈತೆ. ಓಕೆ. ಈಗ ಉದ್ದು ಬಂದೈತೆ ರೀ. ಉದ್ದು ಬಂದಿದೆ. ಒಂದು ಕಬ್ಬು ಗೇನ ಚೋಟಿ ಕಬ್ಬು ಅದಾವ್ರಿ. ಓಕೆ. ಓಕೆ. ಎಷ್ಟು ಗಣಿಕೆ ಬಂದಿದೆ? 18, 19, 18, 19 ಬರ್ತದೆ. ಈ ಥರ ಬಂದಿದೆ. ಓಕೆ. ಸೊ ಇನ್ನೊಂದು 2 ಗಣಿಕೆ ಹೋಗೈತೆ ರೀ. ಅದು ಇನ್ನೂ ಹೋಗುತ್ತೆ. ಓಕೆ. ಓಕೆ. ಸೊ ನೀವು ಯಾವ ಟೈಮಲ್ಲಿ ಗೊಬ್ಬರ ಕೊಟ್ರಿ? ನಾವು ಆವಾಗ ಹಚ್ಚೊತ್ನಾಗ ಅಟ್ಟು ಕೊಟ್ಟಿವ್ರಿ. ಮುಂದೆ ಒಂದು ಸಾಲು ಹೊಡಿದ್ನಾಗ ಒಂದು ಕೊಟ್ಟಿವ್ರಿ. ಅದ್ರ ಮೇಲತ್ತ ಕಸ ಕಳಿಗೆ ಅಟ್ಟು ತಕೊಂಡ್ಕ್ಯಾರ. ಅದ್ರ ಮೇಲೆ 3 ಟೈಮ್ ಕೊಟ್ಟಿದ್ರಿ. 3 ಟೈಮ್ ಕೊಟ್ಟಿವ್ರಿ. ಓಕೆ. ಓಕೆ. ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಬೇರೆ ರೈತರಿಗೆ ಏನು ಅದನ್ನು ಗೊಬ್ಬರ ತಗೋರಿ, ಚಲೋ ಬರ್ತೈತಿ. ಮತ್ತು ಈ ನಮೂನಿ ಮಾಡ್ಕೊತ ಬಂದು ಈಗ ನಾನು ಕೇಳ್ತಾರೆ ಅವ್ರು, ಗೊಬ್ಬರ ಏನು ಕೊಟ್ಟಿವ ಅಜ್ಜ ಹಿಂದಕ್ಕೆ ಇಂಕಟ್ ಹೆಚ್ಚಿದ್ದಿ ನಮ್ಗೆ. ಆ ಕಬ್ಬಿಗೆ 2 ತಿಂಗಳು ಇಂಕಟ್ ಅದಾವ್ರಿ. ಹೌದಾ? ಹೀಗಾಗಿ ಕಬ್ಬು ಚಲೋ ಬಂತು. ಮತ್ತು ಏನೇನು ಕೊಟ್ಟು ಹಂಗಾರೆ ಹಿಂಗೆ ಸೊಸೈಟಿ ಮೇನಿನ ಗೊಬ್ಬರ ತಂದಿದ್ದು ಹಾಕಿದ್ವು ತಂದಿವ್ರಿ. ಓಕೆ. ಓಕೆ. ಸರಿ ಸರಿ. ಸೊ ಹೀಗೆ ನಮ್ಮ ಗೊಬ್ಬರನ ಬಳಕೆ ಮಾಡ್ಕೋತಾ ಇರಿ. ಇನ್ನು ನೋಡ್ರೆ ಗಣಿಕೆ ಎಲ್ಲ ಚೆನ್ನಾಗಿ ಬಂದಿದೆ ಇವ್ರು ಹೇಳೋ ಪ್ರಕಾರ. ಸೊ ಮೊದಲೆಲ್ಲ ಕಿರಿದು ಬರ್ತಿತ್ತು, ಮರಿನೂ ಚೆನ್ನಾಗಿ ಹೊಡೆದಿರ್ತಕ್ಕಂಥದ್ದು. ಸೊ ಗಣಿಕೆಗಳು ಚೆನ್ನಾಗಿ ಬಂದಿದೆ, ಎತ್ತರ ಕೂಡ ಚೆನ್ನಾಗಿದೆ. ಸೊ ಈಗ ನೆಕ್ಸ್ಟ್ ಅವರು ತೂಕ ಹಾಕಿ ನೋಡೋಣ ಎಷ್ಟು ವೆಯ್ಟ್ ಬರುತ್ತೆ ಅಂಥೇಳಿ, ಅದನ್ನು ನಿಮಗೆ ತೋರಿಸ್ತೀನಿ. ಸೊ ರೈತರು, ಆತ್ಮೀಯ ರೈತ ಬಂದವರು ಏನು ಹೇಳೋದಂತ ಹೇಳಿದ್ರೆ, ನೀವು ಕೂಡ ಕಬ್ಬಿನ ಬೆಳೆಗೆ ಬಳಸ್ಕೊಳ್ಳಿ. ಇವರು ಸರ್ 3 ಟೈಮ್ ಗೊಬ್ಬರ ಕೊಟ್ಟಿದ್ದಾರೆ. ಸೊ ನಾವು ಒಂದು ಚಾರ್ಟ್ ಮಾಡಿದ್ದೀವಿ, ಅದ್ರ ಪ್ರಕಾರ ಹಾಕೊತಾ ಹೋದರೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಬ್ಬು ಬರ್ತಾ ಹೋಗುತ್ತೆ. ಸೊ ಇದೇ ರೀತಿ ನಮ್ಮ ಗೊಬ್ಬರಗಳನ್ನು ಬಳಕೆ ಮಾಡ್ಕೊಳ್ಳಿ. ನಾಟ್ ಓನ್ಲಿ ಕಬ್ಬಿಗೆ ಮಾತ್ರ ಅಂತಲ್ಲ, ಎಲ್ಲ ಬೆಳೆಗಳಿಗೂ ಬಳಸ್ಕೊಳ್ಬೋದು. ಮತ್ತು ಗೋಕಾಕ್ ತಾಲೂಕಿನಲ್ಲಿ ಸುಮಾರು 10 ಸೊಸೈಟಿಗಳಲ್ಲಿ ನಮ್ಮ ಗೊಬ್ಬರ ದೊರೆಯುತ್ತದೆ. ಸೊ ಎಲ್ಲರೂ ಸಂಪರ್ಕ ಮಾಡ್ಬೋದು ನಮ್ಮನ್ನು. ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.